विधानसभा अध्यक्ष यूटी खादर एक कार्यक्रम में भाग लेने के लिए आज सुबह शहर पहुंचे। आज सुबह यूटी खादर रेप बीदर शहर के तेलंगाना बीदर सीमा पर पहुंचे। उनका स्वागत करने युवा कांग्रेस जिला इकाई सीमा पर पहुंचकर उनका भव्य स्वागत किया गया। इस अवसर पर बीदर जिला युवा कांग्रेस के अध्यक्ष शाह फरीदुल्लाह खान, कार्यदर्शी आईके इमरान खान के साथ अभिनेता एवं युवा नेता अयान खान ने बहुत ही गर्मजोशी से अध्यक्ष यूटी खादर का स्वागत किया। इस अवसर पर मोटिवेशनल स्पीकर मुनव्वर जामा सहित अन्य युवा नेता आदि उपस्थित रहे। यहां से अध्यक्ष यूटी खादर का काफिला शहर की ओर कूच कर गया। इसी बीच अध्यक्ष यूटी खादर ने मीडिया से बात की। कैमरामैन पुपराज का कवरेज। बीदर में सभी बीदर लोग बच्चे के लिए व्यक्तित्व विकासन शिविर अभी इंटरनेशनल स्पीकर और बहुत बड़ा देश प्रेम और ದೇಶ ಪ್ರೇಮಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ಸತ್ವವಾಗಿ ಏನೆಲ್ಲ ಇವತ್ತು ಆ ಒಂದು ಪರ್ಸೆಂಟ್ ಅವ್ರ ಟ್ರೈನಿಂಗ್ ಬೇಕಾ ಅದರ ಮುನವರ್ ಜಾಮರ್ ಅವರು ಇವತ್ತು ಕೊಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾನು ಯಾಕಂದರೆ ಭಾಳಷ್ಟು ಕಾರ್ಯಕ್ರಮ ನೋಡಿದ್ದೇನೆ, ನಾನು ಭಾಗವಹಿಸಿದ್ದೇನೆ. ಎಲ್ಲೂ ಕೂಡ ದೇಶ ಪ್ರೇಮ, ತಂದೆ ತಾಯಂದರಿಗೆ ಗೌರವ ಕೊಡುವಂಥ, ಒಗ್ಗಟ್ಟಿನಿರುವಂಥದ್ದು ಮತ್ತು ಸತ್ವಾಗಿ ಬರುವಂಥದ್ದು ಈ ರೀತಿಯ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. आद कारण उद्घाटिसलिಕ್ಕೆ ನಾನು ಇವತ್ತು ಬಂದಿದ್ದೇನೆ। सर पहलगाम टेरर अटैक में जो अटैक हुआ सर उसको कुछ राजनीतिक पार्टियां हिंदू हत्याकांड बोल रहा है सर। अभी देखो मैं पॉलिटिक्स में बात नहीं करता हूँ, मैं अभी स्पीकर है। एक विशेष वर्ग को टारगेट कर रहा है नहीं, इसीलिए मैं बोल दिया ना ಈಗ ಆ ಪಹಲಗಾಮಲ್ಲಿ ಆದಂಥ ಘಟನೆ ಅದನ್ನು ನಾವೆಲ್ಲ ತೀವ್ರ ಖಂಡಿಸಬೇಕು. ಆ ಭಯೋತ್ಪಾದಕರು ಯಾರಿದ್ದರೂ ಕೂಡ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತಗೊಳ್ಬೇಕು. ಅವರು ಮಾತ್ರ ಅಲ್ಲ, ಯಾರಿಗೆ ಬೆಂಬಲಿಸಿದ್ದಾರೆ ಅವ್ರದ್ದು ಕೂಡ ಕಠಿಣ ತಗೊಳ್ಬೇಕು. ನಮ್ಮ ದೇಶದ ಜವಾಬ್ದಾರಿ ಜನತೆಯವ್ರದ್ದು, ನಾವೆಲ್ಲ ಒಗ್ಗಟ್ಟಿಂದ ಇರಬೇಕು. ಯಾರು ಭಯೋತ್ಪಾದಕರು ಈ ರೀತಿ ಘಟನೆ ಮಾಡಿದ್ದಾರೆ ಅದು ಈ ದೇಶವನ್ನು ವಿಭಾಗಗೊಳಿಸಿ ದುರ್ಬಲಗೊಳಿಸುವ ಪ್ರಯತ್ನ, ಅದಕ್ಕೆ ಪೂರಕವಾಗಿ ನಾವು ಇರಬಾರ್ದು. ನಾವಿಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಜಾತ್ಯತೀತ ಸೌಹಾರ್ದತೆಗೆ ನಾವು ಒತ್ತು ಕೊಡಬೇಕು. ಯಾಕೆ ಈ ದೇಶದ ಉಸಿರೇ ಸೌಹಾರ್ದತೆ. ಯಾವಾಗ ಇದೆ ಸೌಹಾರ್ದತೆ ಇಲ್ಲ ಆಗ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಸೌಹಾರ್ದ ಇರಬಾರ್ದಂಥ ಕ್ರಮ ಅವರು ಪ್ಲ್ಯಾನ್ ಮಾಡಿ ಈ ರೀತಿ ದಾಳಿ ಮಾಡ್ತಾರೆ. ಅದಕ್ಕೆ ಪೂರಕ ಯಾವುದೇ ವಾತಾವರಣ ಯಾರು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ.